ಫಿಲಡೆಲ್ಫಿಯಾ ಎಂಬುದಾಗಿ ಹೇಳುವಾಗ ಸಹೋದರ ಪ್ರೀತಿ, ಸಹೋದರ ಪ್ರೇಮ ಎಂಬುದಾಗಿ. ನಾವು ಕಳೆದ 5 ಸಭೆಗಳಲ್ಲಿ ನಾವು ಆಲೋಚನೆ ಮಾಡಿ ನೋಡಿದಾಗ ಎಫೆಸ್ ಸಭೆಯಲ್ಲಿ, ಸ್ಮರ್ಣ ಸಭೆಯಲ್ಲಿ, ಪೆರ್ಗಮ ಸಭೆಯಲ್ಲಿ, ತುವತೈರ ಸಭೆಯಲ್ಲಿ, ಸಾರ್ದಿಸು ಸಭೆಯಲ್ಲಿ ಒಂದೊಂದು ಸಭೆಗೂ ಕೂಡ ಕರ್ತನು ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಬಂದದ್ದನ್ನ ನಾವು ಗಮನಿಸಿ ನೋಡಿದ್ದೇವೆ. ಎಫೆಸ್ ಸಭೆಗೆ ಹೇಳುತ್ತಾ, ಎಫೆಸ್ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳುತ್ತಾ, ಆತ 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡವನಾಗಿ 7 ದೀಪಸ್ತಂಭಗಳ ನಡುವೆ ತಿರುಗಾಡುವಾತನು ಎಂಬುದಾಗಿ ಪರಿಚಯಿಸಿಕೊಂಡನು. ಅಂದ್ರೆ ಅದರ ಅರ್ಥ ಈಸ್ ಎವ್ರಿವೇರ್, ಈಸ್ ಆಮ್ನಿ ಪ್ರೆಸೆಂಟ್. ಮತ್ತು ಹಾಗೆ ಸ್ಮರಣ ಸಭೆಗೆ ಬಂದಾಗ ಆ ಸತ್ತವನಾದನು ಯುಗಗಳು ಬದುಕನಾಗಿದ್ದೇನೆಂಬುದಾಗಿರುವ ವಾಕ್ಯಕ್ಕೆ ಅರ್ಥ ಬರುವಂತೆ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದ್ರೆ ಎಂಬುದಾಗಿ ಸ್ಮರಣ ಸಭೆಗೆ ಪರಿಚಯಿಸಿಕೊಳ್ತಾನೆ. ಯಾಕಂದ್ರೆ ಸ್ಮರಣ ಸಭೆ ಬಹಳ ಸಂಕಟದಲ್ಲಿ, ಬಡತನದಲ್ಲಿ ಅನೇಕರು ಹತಸಾಕ್ಷಿಗಳಾಗಿರುವಂತ ಸಭೆಯಾಗಿದ್ದು, ಕ್ರಿಸ್ತನ ಸುವಾರ್ತೆ ಸೇವೆ ನಿಮಿತ್ತ ಪ್ರಯಾಸ ಪಟ್ಟಂತ ಸಭೆಯಾಗಿತ್ತು. ಒಮ್ಮೆ ಈ ಹಿಂದಕ್ಕೆ ನಾವು ಯಾಕೆ ನೋಡ್ಬೇಕಾದ್ರೆ, ಈ ಬಿಬ್ಲಿಕಲ್ ಸ್ಟಡಿಯನ್ನು, ಬೈಬಲ್ ಸ್ಟಡಿ ಮಾಡುವಾಗ ಒಂದು ಕಾಂಟ್ರಾಸ್ಟ್ ನಲ್ಲಿ, ಒಂದು ಕಂಪ್ಯಾರಿಟಿವಿಟಿ, ಒಂದು ರಿಲೇಟಿವಿಟಿನಲ್ಲಿ ಕೆಲವು ಸಂಗತಿಗಳು ನಮಗೆ ಮತ್ತೊಮ್ಮೆ ನೆನಪಿಗೆ ಬರ್ತವೆ. ನಾವು ಧ್ಯಾನಿಸಿಕೊಂಡು ಮುಂದಕ್ಕೆ ಸಾಗೋದಕ್ಕೆ ಅನುಕೂಲವಾಗುವ ದೃಷ್ಟಿಕೋನದಿಂದ. ಮತ್ತು ಪೆರ್ಗಮ ಸಭೆಗೆ ಬಂದಾಗ ಇಬ್ಬಾಯಿ ಕತ್ತಿಯನ್ನು ಹಿಡಿದವನು ಎಂಬುದಾಗಿ ಕಾಣ್ತೇವೆ. ಎರಡನೇ ಪ್ರಕಟಣೆ 2ನೇ ಗ್ರಂಥ 13ನೇ ವಚನದಲ್ಲಿ ಆ ಮಾತು ಕಾಣ್ತೇವೆ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಎಂಬುದಾಗಿ. ಹಾಗೆ ಮತ್ತೆ ತುವತೈರ ಸಭೆಗೆ ಬಂದಾಗ ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು. ಅಂದ್ರೆ ತುವತೈರ ಸಭೆಗೆ ಬರುವಾಗ ಆತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಒಂದು ನ್ಯಾಯ ಸ್ಥಾಪನೆ ಮಾಡುವಂತದ್ದು ಆ ಸಭೆ ಕುರಿತು ನಾವು ಕಾಣ್ತೇವೆ. ಸಾರ್ದಿಸ್ಗೆ ಬಂದಾಗ ಆತನು ಹೇಳುವುದೇನೆಂದರೆ 7 ಆತ್ಮಗಳು 7 ನಕ್ಷತ್ರಗಳು ಇಲ್ಲ ಆತನು ಹೇಳುವುದೇನೆಂದ್ರೆ ಅಲ್ಲಿ ಪರಿಚಯಿಸಿಕೊಳ್ಳುವಂತ ಒಂದು ರೀತಿ. ಆದರೆ ಇಲ್ಲಿಗೆ ಬಂದಾಗ, ಫಿಲಡೆಲ್ಫಿಯಾ ಸಭೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಆ ಸಭೆಗೆ, ಆ ಸಭೆಯ ದೂತನಿಗೆ ಹೀಗೆ ಬರಿ ಎಂಬುದಾಗಿ ಹೇಳ್ತಾನೆ. ನಾನು ಓದ್ತಾ ಇದ್ದೀನಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಫಿಲಡೆಲ್ಫಿಯಲ್ಲಿರುವ ಸಭೆಯ ದೂತನಿಗೆ ಬರೆ. ಸೊ ಈಸ್ ಇಂಟ್ರೊಡ್ಯೂಸಿಂಗ್ ಹಿಮ್ಸೆಲ್ಫ್. ಈಗ ನಾವು ಫಿಲಡೆಲ್ಫಿಯಾ ಸಭೆಗೆ ಬಂದಿದ್ದೇವೆ. ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ನಿಮ್ಗೆ ಹೇಳುವಾಗ ಅದು ಒಂದು ಬಹಳ, ಈ 7 ಸಭೆಗಳ ಪೈಕಿ ಅದು ಬಹಳ ಚಿಕ್ಕ ಗ್ರಾಮದಂತೆ ಇರುವಂತಹದ್ದು, ಒಂದು ಚಿಕ್ಕ ಪಟ್ಟಣದಂತೆ ಇರುವಂತಹದ್ದು. ಅದರಲ್ಲಿ ಅನೇಕ ಭೂಕಂಪಗಳು ನಡೆದವು. ಆ ಭೂಕಂಪಗಳು ನಡೆದಾಗ ಜನ ಎಲ್ಲ ಮನೆಗಳಿಂದ ಓಡಿ ಬರುವಂತವ್ರು, ಅಷ್ಟು ಭಯಾನಕವಾದಂತ ಸ್ಥಿತಿನಲ್ಲಿ ಇರುವಂತಹದ್ದು. ದ್ರಾಕ್ಷಾವಣೆಗಳು ಹೆಚ್ಚಾಗಿರುವಂತಹದ್ದು. ಅಥಲಾಸ್ 2 ಅನ್ನೋನು ಡೊಮಿನಿಯಸ್ ಎಂಬ ತನ್ನ ತಮ್ಮನಿಗೋಸ್ಕರ ಕಟ್ಟಿಸಿರುವಂತ ಒಂದು ಪಟ್ಟಣ ಫಿಲಡೆಲ್ಫಿಯಾ. ಸಹೋದರನಿಗೋಸ್ಕರ ತನ್ನನ್ನು ತಾನು ಆತ ಹೆಚ್ಚಾಗಿ ಸಮರ್ಪಿಸಿಕೊಂಡಿದ್ದನು. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲವಿಂಗ್ ಮೀನ್ಸ್ ಗಿವಿಂಗ್. ನೀವು ಪ್ರೀತಿಸ್ತಿದ್ದೀರಿ ಎಂಬುದಾಗಿ ಹೇಳುವಾಗ ಆ ಪ್ರೀತಿಯ ಗುಣದ ಲಕ್ಷಣ, ನೀವು ಸಮಥಿಂಗ್ ಯು ಗೋ ಆನ್ ಗಿವಿಂಗ್, ನೀವು ನೀಡುತ್ತಾ ಇರ್ತೀರಿ. ಪ್ರೀತಿಯ ಗುಣ ನೀಡುವುದರಲ್ಲಿ ಇರ್ತದೆ. ಹಾಗಾಗಿ ಆ ತ್ಯಾಗದ ದೃಷ್ಟಿಯಲ್ಲಿ ಇರ್ತದೆ. ಹಾಗೆ ಫಿಲಡೆಲ್ಫಿಯಾ ಎಂಬ ಸಭೆಯ ಕುರಿತು ನಾವು ತಿಳಿದುಕೊಳ್ತಾ ಬಂದೆವು. ಈಗ ನಾವು 7ನೇ ವಚನ ಓದೋಣ. ದಯಮಾಡಿ ಓದಿ. 3ನೇ ಅಧ್ಯಾಯ, ಪ್ರಕಟಣೆ 3 7ನೇ ವಚನ. ಫಿಲಡೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚುಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ. ಸಾಕು, ಅಲ್ಲಿವರೆಗೂ ಸಾಕು. ನಿನ್ನ ಕೃತ್ಯಗಳನ್ನು ಬಲ್ಲೆನು. ಪ್ರಿಯ ದೈವಜನರೇ, ನಾವು ರೆವಲ್ಯೂಷನ್ನ 7 ಸಭೆಗಳ ವಿಷಯದಲ್ಲಿರುವಂತ ಸಂದೇಶಗಳನ್ನು ನಾವು ಧ್ಯಾನಿಸುವಾಗ
ಲೈನ್ ಬೈ ಲೈನ್ ಎಂಟರ್ ಲೈನಿಯರ್ ಮೆಥಡ್ ನಲ್ಲಿ ಒಂದೊಂದು ವಚನದ ನಂತರ ಒಂದು ವಚನ ನಾವು ಧ್ಯಾನಿಸಿಕೊಳ್ಳುತ್ತಾ ಅದರಲ್ಲಿ ಗುಪ್ತವಾಗಿರುವಂತ, ಅದರಲ್ಲಿ ಅಂತರಾರ್ಥವಾಗಿರುವಂತ ಅದರ ಒಂದು ಆಂತರ್ಯದ ಅರ್ಥವನ್ನು ನಾವು ತಿಳಿದುಕೊಂಡು ನಮ್ಮ ಆತ್ಮೀಯ ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡು ಕರ್ತನ ಬರೋಣಕ್ಕೆ ಎದುರು ನೋಡುವಂತ ಮಕ್ಕಳಾಗಿ ಆತನನ್ನ ಎದುರುಗೊಳ್ಳುವುದಕ್ಕೆ ಬೇಕಾದಂತ ನಂಬಿಕೆ ನಮ್ಮಲ್ಲಿ ಇರುವಂತವರಾಗಿ ನಾವು ಸಜ್ಜುಗೊಳ್ಳಬೇಕು, ಸಿದ್ಧಗೊಳ್ಳಬೇಕು. ಮಕ್ಕಳು ತುಂಬಾ ಒಳ್ಳೆಯ ಹಾಡನ್ನು ಹಾಡಿದರು. ವ್ಯಾಮೋಹಗಳು ನಮಗೆ ಅಂಟಿಕೊಳ್ಳದೆ, ಈ ಲೋಕದ ಮಾಲಿನ್ಯವು ನಮಗೆ ಅಂಟಿಕೊಳ್ಳದೆ, ನಾವು ಯಾವಾಗ್ಲೂ ಕೂಡ ಕರ್ತನ ವಾಕ್ಯದ ಧ್ಯಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ಮಹಾ ಬಲಿದಾನ ತ್ಯಾಗವನ್ನ ನೆನಪು ಮಾಡ್ಕೊಳ್ತಾ ಪರಿಶುದ್ಧ ವಾಕ್ಯದ ಮುಂಬದಿಯಲ್ಲಿ ನಾವು ಬಂದು ಧ್ಯಾನಿಸುತ್ತಾ ನಮ್ಮ ಆತ್ಮಕ್ಕೆ, ನಮ್ಮ ಆಂತರ್ಯಕ್ಕೆ ಆತ್ಮೀಯ ಆಹಾರವನ್ನು ತೆಗೆದುಕೊಳ್ಳುತ್ತಾ ಬಲಗೊಳ್ಳುವಂತವರಾಗಿರಬೇಕು ಪ್ರಿಯರೇ. ಹಾಗೆ ಸಹೋದರಿ ವಿಜಯಲಕ್ಷ್ಮಿ ಬಹಳ ಒಳ್ಳೆಯ ಹಾಡನ್ನು ಹಾಡಿದರು. ಹೌದು, ನಿನ್ನಂತ ದೇವರು ಯಾರಿದ್ದಾರೆ? ಆತನು ಪರಲೋಕದ ಭಾಗ್ಯವನ್ನು ಬಿಟ್ಟು ಈ ಲೋಕಕ್ಕೆ ಬಂದಂತ ಪರಿಶುದ್ಧನು. ಮೊಟ್ಟ ಮೊದಲನೇದಾಗಿ ಯಾವ ಸಭೆಗೂ ಪರಿಚಯ ಮಾಡಿಕೊಳ್ಳದ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಫಿಲಡೆಲ್ಫಿಯಾ ಸಭೆಯನ್ನ ಅಷ್ಟಾಗಿ ಪ್ರೀತಿ ಮಾಡಿದನು. ನಾವು ಮುಂದಕ್ಕೆ ವಾಕ್ಯದಲ್ಲಿ ಹೋಗ್ತಾ ನೋಡ್ತೇವೆ. ನಾನು ಈ ಸಭೆಗಳ ಕುರಿತು ಧ್ಯಾನಗಳನ್ನು, ಅಧ್ಯಯನಗಳನ್ನು ನಾನು ಮಾಡುತ್ತಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನನ್ನಷ್ಟಕ್ಕೆ ನಾನು ಹೇಳೋದಾದರೆ, ನಾನು ಆ ಧ್ಯಾನಿಸುವಾಗ್ಲೇನೆ ನನಗೆ ಬಹಳ ಆತ್ಮೀಕ ಸುಕ್ಷೇಮ ಉಂಟಾಗ್ತದೆ. I am very much pleased to meditate the word of God. I am not pleased for preaching, but I am pleased by meditating the word of God. ಈ ಮಾತುಗಳನ್ನ, ಈ ಪದಗಳು ನಾವೆಷ್ಟು ಧನ್ಯರು. ನಮಗೆ ಈ ಪರಲೋಕದ ಮನ್ನಾ, ಈ ಆಹಾರ, ಈ ದೈವಿಕ ಆಹಾರ ಕರ್ತನು ನಮಗೆ ನೀಡುತ್ತಿದ್ದಾನಲ್ಲ. ನಾನು ಇದನ್ನು ಧ್ಯಾನಿಸುವಾಗ ನನ್ನಲ್ಲಿ ಆ ಒಂದು ಅಂತರಾತ್ಮದಲ್ಲಿ ಆ ಒಂದು ಆನಂದ ಉಂಟಾಗ್ತದೆ ಪ್ರಿಯರೇ. ಎಷ್ಟು ಚೆನ್ನಾಗಿ ಫಿಲಡೆಲ್ಫಿಯಾ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಪರಿಚಯಿಸಿಕೊಳ್ತಾನೆ ನೋಡ್ರಿ. 3 ಬಿರುದುಗಳನ್ನ ನಾವಿಲ್ಲಿ ಕಾಣ್ತೇವೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು. ಸಾಕು, ಇಷ್ಟು ವಿಷಯಗಳಲ್ಲಿ ನಾವು ಪರಿಶುದ್ಧನು ಎಂಬುದಾಗಿರುವ ಆ ಒಂದು ಪದವನ್ನ ನಾವು ಈ ದಿನ ಧ್ಯಾನಿಸಿಕೊಂಡು ನಿಜಕ್ಕೂ ಅದರಲ್ಲಿ ಇರ್ತಕ್ಕಂಥ ಆ ಅಮೂಲ್ಯವಾದ ಆತ್ಮ ಸಂಗತಿಗಳನ್ನ ನಾವು, ಅದರ ಮರ್ಮಗಳನ್ನ ನಾವು ತಿಳಿದುಕೊಂಡು ನಮ್ಮ ಜೀವನಿಗೆ ಅನ್ವಯಿಸಿಕೊಳ್ಳುವಾಗ ಕರ್ತನಲ್ಲಿ ಪ್ರಿಯ ದೈವ ಜನರೇ, ನಮ್ಮ ಜೀವನ ಸಾರ್ಥಕವೆನಿಸುತ್ತದೆ. ಪದೇ ಪದೇ ನಾವು ಕೇಳಿರ್ಬೋದು, ಅನೇಕ ಸಂದರ್ಭಗಳಲ್ಲಿ ನಮಗೆ ಸಂದೇಶಗಳು ಪರಿಚಯ ಆಗಿರಬಹುದು. ಆದರೆ ಈ ನೆನಪುಗಳು ಬರೋದರ ಮೂಲಕ ದೇವರಿಗೆ ಮಹಿಮೆ ಆಗುತ್ತೆ. ನೆನಪೇ ಆರಾಧನೆ ಎಂಬುದಾಗಿ ಹೇಳ್ತಾನೆ ಒಬ್ಬ ಭಕ್ತನು. ರೋಮಾಪುರ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಾಗ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ, ಆ ವಿವೇಕವುಳ್ಳ ಸಜೀವವಾದ ಯಜ್ಞ ಅರ್ಪಿಸುವುದೇ ವಿವೇಕಪೂರ್ವಕ ಆರಾಧನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಪ್ರಿಯರೇ, ಆ ಒಂದು ಆತ್ಮೀಕ ಸ್ಥಿತಿಗೆ, ಆ ಆತ್ಮೀಕ ಅನುಭವಕ್ಕೆ ನಾವು ಹೋಗಬೇಕಾದರೆ ವಾಕ್ಯದ ಮೂಲಕವೇ ಹೋಗಬೇಕು. ವಾಕ್ಯದ ಪ್ರಾಮುಖ್ಯತೆ ಅಷ್ಟು ಉಂಟು. ಇಷ್ಟಕ್ಕೂ ಪರಿಶುದ್ಧನು ಎಂಬುದಾಗಿ ಹೇಳುವಾಗ ನಾವು ಕೆಲವು ಸಂಗತಿಗಳನ್ನು ಧ್ಯಾನಿಸೋಣ. ನಿಮ್ಮ ಹತ್ರ ಸತ್ಯವೇದ ಇದ್ರೆ ನೋಡ್ಕೊಳ್ತೀರಿ. ಮತ್ತು ಸತ್ಯವೇದ ಒಂದು ವೇಳೆ ಪ್ರಯಾಣದಲ್ಲಿದ್ರೆ, ಅಥವಾ ಅಡಿಗೆ ಮನೆಯಲ್ಲಿದ್ರೆ, ಅಥವಾ ಬೇರೆ ಕೆಲಸ ಮಾಡ್ತಾ ಇದ್ದು ಒಂದು ವೇಳೆ ಇದ್ರೆ ಪರವಾಗಿಲ್ಲ, ಕೇಳಿಸ್ಕೊಳ್ರಿ. ಆ ರೆಫರೆನ್ಸಸ್ ನೆನಪಿನಲ್ಲಿ ಇಟ್ಕೊಳ್ರಿ. ಇಲ್ಲ ಬರೀಬೇಕು ಅನ್ನೋಕೊಳ್ಳೋದಾದ್ರೆ ಒಂದು ಸ್ಮಾಲ್ ಪೇಪರ್ ಅಲ್ಲಿ ಇಟ್ಕೊಂಡು ನೀವು ಅದನ್ನ ಬರೆದುಕೊಂಡು, ಒಂದು ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಬರೆದುಕೊಂಡು ಮತ್ತೊಮ್ಮೆ ಓದಿ. ನಮ್ಮ ಸತ್ಯವೇದದ ಅಧ್ಯಯನದ ಮುಖ್ಯ ಗುರಿ ಏನೆಂಬುದಾಗಿ ಹೇಳುವಾಗ, ಪುನಃ ಯಾರಾದರೂ ಪ್ರಕಟಣೆ ಗ್ರಂಥ ಓದಿದಾಗ ಯಾವೊಂದು ವಚನವು, ಯಾವೊಂದು ಪದವು, ಅದರ ಅರ್ಥವು ನಮಗೆ ಅಷ್ಟಾಗಿ ಗೊತ್ತಿಲ್ಲ ಎಂಬುದಾಗಿರುವ ಭಾವನೆ ಬರಬಾರದು ಅನ್ನೋದೊಂದೇ ನನ್ನ ಭಾರ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ 3 ಸಭೆಗಳಿಗೆ ನಾನು ಪ್ರಕಟಣೆ ಗ್ರಂಥದ ಈ ವ್ಯಾಖ್ಯಾನವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ವಿಶೇಷವಾಗಿ 7 ಸಭೆಗಳಿಗೆ
ನಮ್ಮ ಸಭೆಗೂ ಮತ್ತು CBFC ಶಿವಮೊಗ್ಗ ಬ್ರದರನ್ ಸಭೆಗೂ ಮತ್ತು ಚಿಕ್ಕಮಗಳೂರು ಸಭೆಗೂ ಈ ವಾಕ್ಯಗಳನ್ನು ಹಂಚುವುದು ಇದು ನನ್ನ ಸೌಭಾಗ್ಯ. ನಾನು ಅಲ್ಪನು, ಅಯೋಗ್ಯನು, ಕರ್ತನ ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ನೀವು ನನಗೆ ಒಂದು ಮುತ್ತು ರತ್ನಗಳ ಹಾಗೆ, ನನಗೆ ಅಮೂಲ್ಯವಾದ ಸಹೋದರರು ಸಹೋದರಿಯರು, ಎಷ್ಟೋ ದೈವಿಕ ಚಿಂತನೆ, ದೈವಿಕ ಒಂದು ಪ್ರತಿಜ್ಞೆಯುಳ್ಳವರಾಗಿ, ಪ್ರತಿಷ್ಠಿತರಾಗಿ, ದೈವ ಪ್ರೇಷಿತರಾಗಿ ಆತನ ಸನ್ನಿಧಿಗೆ ಬರ್ತಿರಲ್ಲ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ನನಗೆ ಕೊಟ್ಟಿರುವ ಈ ಮಂದೆಗೆ ನಾನೊಂದು ಮಾದರಿಯಾಗಿ ಆ ಒಂದು ಎಲ್ಲರ ವಿಷಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ದೇವರ ಸನ್ನಿಧಾನದಲ್ಲಿ ಆತನ ಸಂದೇಶವನ್ನ, ಸತ್ಯವೇದದ ಅಧ್ಯಯನದಲ್ಲಿ ಒಂದು ಗ್ರಹಿಕೆ ಉಂಟಾಗುವ ರೀತಿನಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಾ ನಿಮ್ಮ ಬಳಿಗೆ ಬರ್ತೇನೆ ಸಂಜೆ ಆಗುವ ಟೈಮಿಗೆ. ಆಗ ನನಗೆ ಬಹಳ ಸಂತೋಷ ಆಗ್ತದೆ. ಹರ್ಷಣ್ಣ, ಪೀಟರ್ ಬ್ರದರು, ಸುರೇಂದ್ರ ಬ್ರದರು ಮತ್ತು ತಾವೆಲ್ಲರೂ ಕೂಡ ಕಾಣಿಸ್ಕೊಂಡು ದೇವರ ವಾಕ್ಯದ ಮುಂದೆ ಅಷ್ಟು ಹಂಬಲ್ನೆಸ್ ನಿಂದ ಇರ್ತಿರಲ್ಲ. ಈ ಒಂದು ಅನ್ಯೋನ್ಯತೆ, ಈ ಒಂದು ಸಹವಾಸ ಈ ಟೆಕ್ನಾಲಜಿ ಮೂಲಕ, ಈ ಜೂಮ್ ಮೂಲಕ ಸಿಕ್ಕಿದ ಕೂಡ ನಾನು ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಬನ್ನಿ ನಮ್ಮ ಧ್ಯಾನಾಂಶಕ್ಕೆ ಹೋಗೋಣ. ಪರಿಶುದ್ಧನೆಂಬುದಾಗಿ ಬಹಳ ಮುಖ್ಯವಾಗಿ 3 ಸಾರಿ ಪದಗಳನ್ನು ಹೇಳಿ ಉಚ್ಚಾರ ಮಾಡಿ ಪರಲೋಕದಲ್ಲಿ ಸೆರಾಫಿಯರು ದೇವರನ್ನು ಕೊಂಡಾಡಿರುವಂತಹ ವಾಕ್ಯ ಭಾಗಕ್ಕೆ ಹೋಗೋಣ. ಅದರ ಒಂದು ಕಾಂಟೆಕ್ಸ್ಟ್, ಸಂದರ್ಭ ನೋಡ್ಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನ ದಯಮಾಡಿ ಓದಿ ಸಿಸ್ಟರ್. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನ. ಆಗ ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಸಾಕು. ನೆಲಸೋಕದೆ ಆ ಸೆರಾಫಿಯರು ಅವರು ನೆಲಸೋಕದೆ 2 ರೆಕ್ಕೆಗಳನ್ನು ಬಡಿಯುತ್ತಾ 2 ರೆಕ್ಕೆಗಳಲ್ಲಿ ಅವರು ಆತನನ್ನು ಒಟ್ಟಾರೆ ಹೇಳುವುದಾದರೆ ಅವರು ನೆಲಕ್ಕೆ ಸೋಕದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ, ಅಲ್ಲಿ ನಿಂತದಕ್ಕೆ ಕೂಡ ಆಗದೆ ಆ ದೇವರ ಒಂದು ಪ್ರಕಾಶಮಾನವಾದ, ಆ ಅತ್ಯದ್ಭುತವಾದ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನನ್ನು ಕೊಂಡಾಡುವ ಆ ಪದಗಳು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಅವರು ಹಾಗೆ ಆ ನಿಂತು, ನೆಲ ಸೋಕದೆ ನಿಂತು ಆತನನ್ನು ಆರಾಧಿಸ್ತಿದ್ದಾರೆ. ಪರಿಶುದ್ಧರು, ಪರಿಶುದ್ಧನು, ಪರಿಶುದ್ಧನೆಂಬುದಾಗಿ. ಪ್ರಿಯರೇ, ಕರ್ತನ ಸನ್ನಿಧಿಗೆ ನಾವು ಬಂದು ಆತನನ್ನು ಆರಾಧಿಸುವಾಗ ವಾಟ್ ಈಸ್ ಅವರ್ ಬಾಡಿ ಲ್ಯಾಂಗ್ವೇಜ್? ಪ್ರಾಯಶಃ ಯವನಸ್ಥರು ಮುಣ್ಕಾಲೂರಿ ದೇವರನ್ನ ಸ್ತುತಿ ಮಾಡ್ಬೋದು, ದೇವರನ್ನ ಆರಾಧಿಸ್ಬೋದು, ಸ್ತೋತ್ರ ಮಾಡ್ಬೋದು. ಒಂದು ವೇಳೆ ಆಗದಿರುವ ಸ್ಥಿತಿನಲ್ಲಿ, ಒಂದು ವೇಳೆ ಚೇರಲ್ಲಿ ಕುಳಿತಿದ್ರು ಕೂಡ ಆ ಒಂದು ಪಾಸಿಟಿವ್ ರೆವರೆನ್ಸ್, ಆ ಒಂದು ದೇವರ ಪರಿಶುದ್ಧತೆಗೆ ತಕ್ಕಂತೆ ಆತನಿಗೆ ನಾವು ದೀನತೆಯನ್ನ, ನಮ್ರತೆಯನ್ನ ಸೂಚಿಸುವ ರೀತಿಯಲ್ಲಿ ಮುಂದಕ್ಕೆ ಬಾಗಿ, ತಲೆಬಾಗಿ ಆತನನ್ನು ಆರಾಧಿಸುವಂತವರಾಗಿರಬೇಕು. ಪ್ರಿಯರೇ, ನೆಲಸೋಕದೆ ಅವರು ಪರಿಶುದ್ಧನು, ಪರಿಶುದ್ಧನೆಂಬುದಾಗಿ ಹೇಳ್ತಾ ಬಂದರು. ಪರಲೋಕದಲ್ಲಿ ಹೇಗೆ ಆತನ ಪರಿಶುದ್ಧತೆಯನ್ನು ಗುಣಗಾನ ಮಾಡಿದರು ಸೆರಾಫಿಯರು, ಪರಲೋಕದ ದೂತರೆಂಬುದನ್ನ ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ರಿಂದ 11 ವಚನಗಳಲ್ಲಿ ನೋಡೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತು ಬಳಗು ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತೇವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ.
ಒಂದು ನಮೂನೆಯನ್ನ, ಒಂದು ಮಾದರಿಯನ್ನ ನಾವು ಪ್ರಕಟಣೆ ಗ್ರಂಥದಲ್ಲಿ ಪರಲೋಕದಲ್ಲಿ ಜೀವಿಸುವ ಆತನನ್ನ, ಯುಗ ಯುಗಾಂತರದಲ್ಲಿ ಜೀವಿಸುವ ಆತನನ್ನ ಆರಾಧಿಸುವಾಗ ಇರುವಂತ ಕೆಲವು ಸಂಗತಿಗಳು, ಮುಖ್ಯವಾದಂತ ಕೆಲವು ವಿಷಯಗಳನ್ನ ನಾವು ಕಾಣ್ತೇವೆ. ಏನಂದ್ರೆ, ಮೊದಲನೇದಾಗಿ ದೇವರಾದ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಎರಡನೇದ ನೋಡುವಾಗ ಆತನು ಸರ್ವಶಕ್ತನು ಮತ್ತು ಆತನು ಕಾಲಕ್ಕೆ ಅತೀತವಾದವನು, ಕಾಲಾತೀತನು. ಕಾಲಚಕ್ರ, ಕಾಲಗರ್ಭ ಅನ್ನೋ ಪದಗಳನ್ನ ಉಪಯೋಗಿಸಬಾರ್ದು. ಸತ್ಯವೇದದ ಅನುಸಾರವಾಗಿ ಕಾಲಕ್ಕೆ ಅಧಿಪತಿ ಆತನು. ಕಾಲವೇ, ಸಮಯವನ್ನೇ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವಂತಹ ಕರ್ತನು ಆತನು. ಆದರೆ ಇಲ್ಲಿ ದೊಡ್ಡ ಸಂಗತಿ, ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ಕಾಲಕ್ಕೆ ಅತೀತವಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಕಾಲದ ಒಳಗಡೆ ಬಂದನು, ಕಾಲ ಮಿತಿಯ ಒಳಗಡೆ ಬಂದನು. ಕಾಲ ಸಂಪೂರ್ಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನರಾವತಾರಿಯಾಗಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ಶಾಪಗ್ರಸ್ತವಾದಂತಹ ಈ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಆಗಮಿಸಿದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಆತನ ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವ ಆತನು, ಎಲ್ಲ ಕಾಲಕ್ಕೂ ಯುಗ ಯುಗಗಳಿಗೂ ಆತನು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ವೆನ್ ಎವರ್ ವಿ ಥಿಂಕ್ ಆಫ್ ಗಾಡ್, ನಾವು ನಮ್ಮ ದೇವರನ್ನು ಕುರಿತು ಯೋಚನೆ ಮಾಡುವಾಗ, ಕ್ರಿಸ್ಟಾಲಜಿ ಎಂಬ ಒಂದು ಸಬ್ಜೆಕ್ಟ್ ಇದೆ. ಕರ್ತನಾಂತ ಯೇಸು ಕ್ರಿಸ್ತನ ದೈವತ್ವದ ಮಹತ್ವಕ್ಕೆ ಸ್ವಲ್ಪವೂ ಕೂಡ ಕಮ್ಮಿ ಆಗದ ರೀತಿಯಲ್ಲಿ ನಾವು ಆತನನ್ನು ಮಹಿಂಪಡಿಸಬೇಕು, ಆತನನ್ನು ಆರಾಧಿಸಬೇಕು, ಆತನ ಮೂಲಕ ತಂದೆಯಾದ ದೇವರನ್ನ ಮಹಿಂಪಡಿಸಬೇಕು, ಸ್ತುತಿಸಬೇಕು, ಆರಾಧಿಸಬೇಕು. ಮತ್ತು 11ನೇ ವಚನದಲ್ಲಿ ನಾವು ನೋಡುವಾಗ 1-2 ಸಂಗತಿಗಳು ಗಮನಿಸ್ತೇವೆ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೆ. He has got the supreme power. ಪ್ರಕಟಣೆ ಗ್ರಂಥ ದಲ್ಲಿ ಯೋಹಾನನು ತನ್ನನ್ನು ತಾನು ಪರಿಚಯ ಮಾಡಿಕೊಂಡಾದ ಮೇಲೆ ದೇವರ ಕುರಿತು, ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಆತನು ಸರ್ವಾಧಿಕಾರಿ ಅಥವಾ ಸರ್ವಾಧಿಪತಿ, ಎಲ್ಲದಕ್ಕೂ ಆತನು ಒಡೆಯನು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೆ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. ಮೊದಲೇ ಇದ್ದಂಥವು ನಿನ್ನ ಚಿತ್ತದಿಂದಲೇ ಇದ್ದವು ಮತ್ತು ನಿರ್ಮಿತವಾದವು ನಿನ್ನ ಚಿತ್ತದಿಂದಲೇ ಆಗುವಂಥವು. ದಿಸ್ ಈಸ್ ಸಬ್ಮಿಟಿಂಗ್ ಕಂಪ್ಲೀಟ್ ಗ್ಲೋರಿ ಟು ಗಾಡ್. ಆ ದೇವರ ಗುಣಾತಿಶಯಗಳನ್ನು, ಆತನ ಪರಿಶುದ್ಧತೆಯ ಗುಣಾತಿಶಯಗಳನ್ನು ಸೆರಾಫಿಯರು ಪ್ರಕಟಪಡಿಸಿದ್ದರು. ಸೆರಾಫಿಯರು ಮತ್ತು ಆ ದೂತರು ಆ ಹೊಗಳುತ್ತಾ ಆತನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಇದ್ದರು ಕರ್ತನಲ್ಲಿ. ಪ್ರಿಯರೇ, ಹಾಗೆ ಭೂಲೋಕಕ್ಕೆ ಬಂದಾಗ ಇನ್ನೊಂದು ಸಂಗತಿನ ನಾವು ನೋಡೋಣ. ಕೀರ್ತನೆ 111:9ನೇ ವಚನ. ಒಡಂಬಡಿಕೆಯನ್ನ ಸ್ಥಾಪಿಸುವುದರಲ್ಲಿ ಪರಿಶುದ್ಧನು. ದ ಮಲ್ಟಿ ಆಂಗ್ಯುಲರ್ ಹೋಲಿನೆಸ್ ಆಫ್ ಅವರ್ ಗಾಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಯ ಹಲವು ಆಯಾಮಗಳನ್ನು ನಾವು ಈ ಸಂದರ್ಭದಲ್ಲಿ ಧ್ಯಾನಿಸಿಕೊಳ್ಳೋಣ. ಓದಿ ಸಿಸ್ಟರ್, ಕೀರ್ತನೆ 111:9. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪವಿತ್ರವೂ ಭಯಂಕರವೂ ಆಗಿದೆ. ಸಾಕು ಸಿಸ್ಟರ್, ಆತನು ಒಡಂಬಡಿಕೆಯನ್ನು ಸ್ಥಾಪಿಸಿದ್ದಾನೆ. ಕರ್ತನಾಂತ ಯೇಸು ಕ್ರಿಸ್ತನು, ಆತನು ಹೊಸ ಒಡಂಬಡಿಕೆಗೆ ಮಧ್ಯವರ್ತಿಯಾಗಿ ಆತನು ಆಗಮಿಸಿದ್ದಾನೆ. ಹೆಬ್ರಿಯ ಪತ್ರಿಕೆ 12:24ನೇ ವಚನದಲ್ಲಿ ನಾವು ನೋಡುವಾಗ, ಹೇಬೇಲನಿಗಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣಾ ರಕ್ತ, ಕರ್ತನಾದ ಯೇಸು ಕ್ರಿಸ್ತನ ಮಧ್ಯವರ್ತಿಯಾಗಿ ಆತನು ಬಂದದ್ದು ಆ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡ್ಲಿಕ್ಕಾಗಿ. ಹೊಸ ಒಡಂಬಡಿಕೆಯ ರಕ್ತದ ಬಳಿಗೆ ನಾವು ಬರ್ತಿರ್ತೇವೆ. ಹೊಸ ಒಡಂಬಡಿಕೆಯ ನಮೂನೆಯಲ್ಲಿ ನಾವು ಆತನನ್ನು ಆರಾಧಿಸ್ತೇವೆ. ನ್ಯೂ ಟೆಸ್ಟಮೆಂಟಲ್ ಪ್ಯಾಟರ್ನ್ ಆಫ್ ಚರ್ಚ್, ಬ್ರದರನ್ ಸಭೆ ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ದಟ್ಸ್ ಎ ಬಿಬ್ಲಿಕಲ್ ಪ್ಯಾಟರ್ನ್. ಸತ್ಯವೇದದಲ್ಲಿ ವಾಕ್ಯಾನುಸಾರವಾಗಿ ಏನು ಹೇಳಲ್ಪಟ್ಟಿದೆಯೋ, ಏನು ತಿಳಿಸಲ್ಪಟ್ಟಿದೆಯೋ ಅದನ್ನು ನಾವು ಅನುಸರಿಸುತ್ತಾ ಸಾಗುವಂತವರು. ಇದು ಒಂದು
ಪಂಕ್ತ ಆಗ್ಲಿ ಅಥವಾ ಇದೊಂದು ಇದಾಗ್ಲಿ ಅಲ್ಲದ ಹಾಗೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಮುಂದಕ್ಕೆ ಸಾಗುತ್ತಾ ಹೋಗುವಂತವ್ರು ಪ್ರಿಯರೇ. ಆತನು ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವುದರಲ್ಲಿ ಪರಿಶುದ್ಧನು. ಕರ್ತನಾಂತ ಯೇಸು ಕ್ರಿಸ್ತನ ಆ ಪರಿಶುದ್ಧತೆಯ ಆಯಾಮಗಳನ್ನು ನಾವು ನೋಡ್ತೇವೆ. ಕೀರ್ತನೆ 77, 13, 14 ವಚನಗಳು. ಸಾಮ್ಸ್ 77, 13 and 14. ಕೀರ್ತನೆ 77, 13, 14. ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು. ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೆ. ಸಾಕು ಸಿಸ್ಟರ್. ನಮ್ಮ ದೇವರು ಆತನ ಮಾರ್ಗವು ಪರಿಶುದ್ಧವಾದದ್ದು ಪ್ರಿಯರೇ. ಆತನು ಅದ್ಭುತವಾದ ರೀತಿಯಲ್ಲಿ ತನ್ನ ಮಾರ್ಗಗಳನ್ನು ನಡೆಸೋನಾಗಿದ್ದಾನೆ. ಪರಿಶುದ್ಧವಾದ ಮಾರ್ಗ ಆತನ ಮಾರ್ಗ. ಆತನ ಹಾಗೆ ಪರಿಶುದ್ಧರು ಯಾರಿದ್ದಾರೆ? ಆತನ ಒಂದು ಪರಿಶುದ್ಧತೆಯನ್ನು ಕೀರ್ತನೆಗಾರನು ಗುಣಗಾನ ಮಾಡುತ್ತಾ, ಆತನ ಮಾರ್ಗವು ಪರಿಶುದ್ಧವಾದದ್ದು. ಪಾಪಿಯಾದ ಮಾನವನನ್ನು ಪರಿಶುದ್ಧನನ್ನಾಗಿ ಮಾಡಿ ಆ ಪರಲೋಕಕ್ಕೆ ನಡೆಸಿಕೊಂಡು ಹೋಗುವಂತ ಮಾರ್ಗ ಅದು ಆತನ ಮಾರ್ಗ ಪ್ರಿಯರೇ. ಮಾರ್ಗವನ್ನು ಸಿದ್ಧ ಮಾಡುವುದರಲ್ಲಿ ಆತನ ಪರಿಶುದ್ಧತೆಯು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಆತನ ಮಾರ್ಗವು ಪರಿಶುದ್ಧವಾದದ್ದು. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರ ಜೀವಿತದಲ್ಲಿ ಆತನಿಗೋಸ್ಕರ ಮಾನಸಾಂತರ ಹೊಂದಿ ರಕ್ಷಣೆ ಹೊಂದಿ ಜೀವಿಸುತ್ತಿರ್ತಾರ, ಅವರು ಧನ್ಯರು ಪ್ರಿಯರೇ. ನಾನು ಮುಂದಕ್ಕೆ ಹೋಗ್ತೇನೆ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ. ಇವತ್ತು ನಾವು ಕೆಲವು ವಿಷಯಗಳನ್ನ ಧ್ಯಾನಿಸ್ತಿರುವಾಗ, ಸುವಾರ್ತೆ ಸಾರುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನ ಜನನವನ್ನು ಜ್ಞಾಪಕ ಮಾಡ್ಕೋಬೇಕು ಪ್ರಿಯರೇ. ಆತನ ಜನನ, ಆತನ ಜೀವನ, ಆತನ ಮರಣ, ಆತನ ಪುನರುತ್ಥಾನ, ಆತನ ಆರೋಹಣ, ಈ 5 ಅಂಶಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮಹಾಪರಿಶುದ್ಧತೆ ಅಡಕವಾಗಿದೆ ಪ್ರಿಯರೇ. ಪರಿಶುದ್ಧವಾದ ಮರೆಯ ಕನ್ಯಕ ಗರ್ಭದಲ್ಲಿ ಆತ ಜನ್ಮ ತಾಳಿದನು. ಮರಿಯಮ್ಮ ತನ್ನ ಸಾಧನವನ್ನಾಗಿ ದೇವರು ತಾಯಿಯಾದ ಮರಿಯನ್ ಕನ್ಯಕ ಗರ್ಭದಲ್ಲಿ ಪ್ರವಚನಾತ್ಮಕವಾಗಿ ಯೆಶಾಯನು ಮುಂಚಿತವಾಗಿಯೇ ಈ ಮಾತನ್ನ ಹೇಳಿರುವಂತದ್ದು ನಮಗೆಲ್ಲರಿಗೂ ಗೊತ್ತುಂಟು. ಹಾಗಾಗಿ ಆ ತಾಯಿ ಕೂಡ ಪರಿಶುದ್ಧನು ಎಂಬುದಾಗಿ ಒಂದು ಮಾತು ಹೇಳ್ತಾಳೆ. ದಯಮಾಡಿ ನೋಡ್ತೀರಾ? ಲೂಕನ ಸುವಾರ್ತ 1ನೇ ಅಧ್ಯಾಯ 49ನೇ ವಚನ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 and verse 49. ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ. ಆ ತಾಯಿ ಆ ಎಲಿಜಬೆತ್ತಳ ಬಳಿಯಲ್ಲಿ ಹೋಗಿ 3 ತಿಂಗಳು ಅಲ್ಲಿ ಇದ್ದುಕೊಂಡಾಗ ಆಕೆಯ ಗರ್ಭದಲ್ಲಿರುವ ಆ ಮಗು ಹಾರಾಡಿತಂತೆ ಈಕೆಯ ಮಾತಿಗೆ. ಕರ್ತನಲ್ಲಿ ಪ್ರಿಯರೇ, ಆ ಕಾಲಘಟ್ಟಕ್ಕೆ ನಾವು ಹಿಂದಕ್ಕೆ ಹೋಗುವಾಗ ಆ ತಾಯಿಯ ಆ ಒಂದು ಆ ವೇದನಾಭರಿತ ಅಥವಾ ಆ ಸಂತೋಷ ಭರಿತವಾಗಿರುವಂತ ಆ ಒಂದು ಆನಂದ ಭರಿತವಾದಂತ ಆಕೆಯ ಒಂದು ಆ ಮಾತುಗಳಲ್ಲಿ ಎಂತ ಒಂದು ದೇವರ ಕುರಿತು ಪರಿಶುದ್ಧನು ಎಂಬುದಾಗಿ ಆಕೆ ಹೇಳುವುದನ್ನು ನಾವು ಕಾಣ್ತೇವೆ. ಮರಿಯಳು ಆ ಪರಿಶುದ್ಧ ದೇವರು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೌದು ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಯನ್ನು ನಾವು ನೆನಪು ಮಾಡಿಕೊಳ್ತೇವೋ ಅಷ್ಟಾಗಿ ನಾವು ಆ ಪರಿಶುದ್ಧತೆಯ ಹಾದಿಗೆ ಹೋಗೋದಕ್ಕೆ ನಮ್ಮ ಮನಸ್ಸು ಸಿದ್ಧ ಆಗ್ತಾ ಇರ್ತದೆ. ಹೆಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ಮಾತಿದೆ, ದಯಮಾಡಿ ಗಮನಿಸೋಣ. ಹೀಬ್ರೂಸ್ ಚಾಪ್ಟರ್ 7 verse 26. ಇದು ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು.
ಮೊದಲು ತಮ್ಮ ನಾವು ಸಾಕು ಸಿಸ್ಟರ್. ನಾವಿಲ್ಲಿ ಗಮನಿಸಿ ನೋಡುವಾಗ ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ಬಹಳ ಅದ್ಭುತವಾದಂತ ರೀತಿಯ ವರ್ಣನೆಯನ್ನ ನಾವು ಕಾಣ್ತೇವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು. ಹಾಗೇನೆಂಬುದು ನೋಡುವಾಗ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಮಹಾಯಾಜಕನು. ಯಾಕೆ ಮಹಾಯಾಜಕನು ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಲೋಕದಲ್ಲಿ ಯಾಜಕರು ಉಂಟು, ಅರ್ಚಕರು ಉಂಟು, ಪೂಜಾರಿಗಳುಂಟು. ಅವರು ಅರ್ಚನೆ ಮಾಡಬಹುದು, ಆ ಅರ್ಚನೆ ಮಾಡುವ ಸ್ಥಿತಿನಲ್ಲಿ ಇರಬಹುದು. ಆದ್ರೆ ಈ ಯಾಜಕನು ಹಳೆ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ನಾವು ನೋಡುವಾಗ್ಲೂ ಕೂಡ ವರ್ಷಕ್ಕೊಮ್ಮೆ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶ ಮಾಡುವಂತನಾಗಿದ್ದನು ಈ ಲೋಕದಲ್ಲಿ ಇರುವಾಗ. ಆದರೆ ಯಾವೊಬ್ಬ ಯಾಜಕನಾದರೂ ತನ್ನನ್ನು ತಾನು ಯಜ್ಞ ಮಾಡಿಕೊಂಡನ, ತನ್ನನ್ನು ತಾನು ಒಪ್ಪಿಸಿಕೊಟ್ಟಿನ ಮರಣಕ್ಕೆ ಒಪ್ಪಿಸಿಕೊಳ್ಳಲಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇಬ್ರಿಯ ಗ್ರಂಥಕರ್ತ ಹೇಳ್ತಾನೆ ಈ ಮಾತನ್ನ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈಸ್ ದ ಓನ್ಲಿ ಗ್ರೇಟ್ ಗಾಡ್ ಆನ್ ಅವರ್ ಬಿಹಾಫ್. ನಮ್ಮ ಸಲುವಾಗಿ, ನಮ್ಮ ಪರವಾಗಿ, ನಮ್ಮ ಸ್ಥಾನದಲ್ಲಿ ನಮ್ಮನ್ನು ಪ್ರತಿನಿಧಿಸುತ್ತಾ ಆತನು ಯಜ್ಞಾರ್ಪಿತನಾದನು ಪ್ರಿಯರೇ. ಯಾಜಕನೇ ಯಜ್ಞವಾಗಿ ಹೋದದ್ದು ಪ್ರಪಂಚದ ಇತಿಹಾಸದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಮಾತ್ರವೇ. ಅದಕ್ಕೆ ಇಬ್ರಿಯ ಗ್ರಂಥಕರ್ತ ಹೇಳ್ತಾನೆ, ಇಂತಹ ಯಾಜಕನು, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಹಿ ಈಸ್ ಅವರ್ ಗ್ರೇಟ್ ಗಾಡ್. ನಮ್ಮ ಪಕ್ಷದಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಕರ್ತನಲ್ಲಿ ಪ್ರಿಯರೇ. ಏನು ಆತನ ಗುಣಲಕ್ಷಣ ಎಂಬುದಾಗಿ ಹೇಳುವಾಗ, ಪರಿಶುದ್ಧನು. ಹೇಗೆ ನಾವು ಫಿಲದೆಲ್ಫಿಯಾ ಸಭೆಗೆ ತನ್ನನ್ನು ಪರಿಚಯಿಸಿಕೊಂಡನೋ ಅದು ಆತನ ಮಹತ್ತರವಾದ ಗುಣ. ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು ಮತ್ತು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವಂತವನು. ಪ್ರಿಯರೇ, ಈತನು ಮಹಾಯಾಜಕನಾಗಿ ನಮಗೆ ಸಿಕ್ಕಿದ್ದಾನೆ. ಈಗ ಸ್ವಲ್ಪ ಸಮಯ ನಾವು ಆತನ ಪರಿಶುದ್ಧತೆಯನ್ನು ಕುರಿತು ಧ್ಯಾನಿಸುವಾಗ, ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ನಮ್ಮ ಬಾಧ್ಯತೆಯೇನು? ನಮ್ಮ ಗುರುತರ ಬಾಧ್ಯತೆಯೇನು? ವಾಟ್ ಈಸ್ ಟು ಬಿ ಅಪ್ಲೈಡ್ ಫಾರ್ ಅಸ್? ನಮಗೆ ಏನು ಅಪ್ಲಿಕೇಶನ್ ಹೇಳುತ್ತೆ? ಫಿಲದೆಲ್ಫಿಯಾ ಸಭೆಯ ಸಂದೇಶ ನಮಗೇನು ಸಾರುತ್ತೆ ಎಂಬುದಾಗಿ ನೋಡುವಾಗ 4 ವಚನಗಳನ್ನು ನಾವು ಧ್ಯಾನಿಸಿಕೊಂಡು ಮುಗಿಸ್ಕೊಳ್ಳೋಣ. ಮೊದಲನೇದಾಗಿ 1 ಪೇತ್ರ 1ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 15ನೇ ವಚನ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಥ್ಯಾಂಕ್ ಯು ಸಿಸ್ಟರ್. ಸಾಕು. ಇಲ್ಲಿ ನಾವು ಈ ವಚನವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ. ಅಲ್ಲಿಗೆ ಎಂಡಾಗ್ಲಿಲ್ಲ ವಾಕ್ಯ, ಮುಂದುವರೆದಿದೆ. ನೀವು ವಿಧೇಯರಿಗೆ ತಕ್ಕಂತೆ ವಿಧೇಯತೆ ಎಂಬ ಗುಣವನ್ನ ಅಲ್ಲಿ ಮಧ್ಯೆ ತಂದನು ಅಪೊಸ್ತಲನಾದ ಪೇತ್ರನು. ಪರಿಶುದ್ಧತೆ ಎಂದರೆ ವಿಧೇಯತ್ವವೇ. ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿರ್ಬೇಕು ಎಂಬುದನ್ನು ನಾವು ಯಾವ ದೃಷ್ಟಿಯಲ್ಲಿ ಅಳತೆ ಮಾಡ್ತೇವೆ? ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿರುವುದನ್ನ ಅವನ ವಸ್ತ್ರಧಾರಣೆಯಿಂದ ಅಲ್ಲ, ಬೆಳಗಿನ ವಸ್ತ್ರಗಳನ್ನು ಹಾಕೊಳ್ಳೋದ ಕಾರಣಕ್ಕಾಗಿ ಅಲ್ಲ, ಅಥವಾ ಒಂದು ಸ್ಥಾನಮಾನವನ್ನು ಹೊಂದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ಅಥವಾ ಒಂದು ಉನ್ನತ ಸ್ಥಿತಿನಲ್ಲಿ ಇದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಅಲ್ಲ. ಆ ಪರಿಶುದ್ಧತೆಯು ವಿಧೇಯತ್ವಕ್ಕೆ ಇರಬೇಕೆಂಬುದಾಗಿರುವ ಪದವನ್ನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ವಿಧೇಯರಿಗೆ ತಕ್ಕಂತೆ ಒಂದು, ಮತ್ತು ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರು. ವಿಧೇಯತ್ವವೇ ಪರಿಶುದ್ಧತೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ಹೇಳಬಹುದು. ಯಾಕಂದ್ರೆ ಆ ವಿಧೇಯತ್ವವನ್ನ ತೋರಿಸುತ್ತಾ, ವಿಧೇಯತ್ವದಿಂದಲೇ ನಾವು ಆತನ ಪರಿಶುದ್ಧತೆಯನ್ನ ಸನ್ಮಾನಿಸಬಹುದು,
ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಗೆ ನಾವು ಮನ್ನಣೆ ನೀಡಬಹುದು. ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕಾದರೆ ನಾವು ವಿಧೇಯರಾಗಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು, ಸಭೆಯ ಕ್ರಮಕ್ಕೆ ವಿಧೇಯರಾಗಬೇಕು. ಪುಲ್ಪಿಟ್ನಿಂದ ಯಜ್ಞವೇದಿಯಿಂದ ದೇವರ ಮಾತು ಬರ್ತಾ ಇದೆ, ಒಂದು ಸಂದೇಶ ಬರ್ತಾ ಇದೆ ಅಂದ್ರೆ ಸಂದೇಶ ಕೊಡುವವರು ಯಾರು ಎಂಬುದಾಗಿ ಅಲ್ಲ, ಅಲ್ಲಿ ಬರುವಂತ ಸಂದೇಶ ದೈವಾತ್ಮ ಪ್ರೇರಿತವಾಗಿ ಬರುವಾಗ ಅದನ್ನು ನಾವು ಸ್ವೀಕರಿಸಬೇಕು. ಮೊದಲು ವಿ ನೀಡ್ ಟು ರಿಸೀವ್. ಕ್ವಶನ್ ಮಾಡುವ ಹಕ್ಕು ನಮಗಿಲ್ಲ. ದೇವರ ವಾಕ್ಯದಿಂದ ನಮಗೆ ಪ್ರೀತಿಯ ಮಾತು ಬರುತ್ತಾ ಸ್ವೀಕರಿಸಬೇಕು, ಆದರಣೆ ಹೊಂದಬೇಕು. ಎಚ್ಚರಿಕೆ ಬರುತ್ತಾ ಎಚ್ಚರಿಕೆಯನ್ನು ಸ್ವೀಕರಿಸಬೇಕು, ಸರಿಪಡಿಸಿಕೊಳ್ಳಬೇಕು, ಸಮಾಧಾನ ಹೊಂದಿರಬೇಕು. ಇನ್ನೊಂದು ಅಂಶ, ಸಮಾಧಾನವೇ ಪರಿಶುದ್ಧತೆ. ಐ ವುಡ್ ಲೈಕ್ ಟು ಗಿವ್ ಎ ಟೈಟಲ್ ಲೈಕ್ ದಿಸ್: ದೇವರ ಪರಿಶುದ್ಧತೆಗೆ ಸಮವಾದ ಪರಿಶುದ್ಧತೆಯಲ್ಲಿ ನಾವಿರಬೇಕಾದರೆ ವಿ ನೀಡ್ ಟು ಹ್ಯಾವ್ ಒಬಿಡಿಯನ್ಸ್. ಎರಡನೇದಾಗಿ ವಿ ನೀಡ್ ಟು ಹ್ಯಾವ್ ಪೀಸ್. ಸಮಾಧಾನವಾಗಿರ್ಬೇಕು. ವಿ ಮಸ್ಟ್ ಬಿ ಕೂಲ್, ಮಿಸ್ಟರ್ ಕೂಲ್ ಆಗಿರ್ಬೇಕು. ಬಿಲೀವರ್ಸ್ ಅಂದ್ರೆ ಮಿಸ್ಟರ್ ಕೂಲ್ಸ್ ಅಂತ. ಅಂದ್ರೆ ಒಳಗಡೆ ಜ್ವಾಲಾಮುಖಿಗಳು ಇರ್ಬೋದು, ಅಗ್ನಿ ಸ್ಫೋಟನೆ ಆಗ್ತಾ ಇರ್ಬೋದು, ಆದರೆ ಕ್ರಿಸ್ತನ ನಿಮಿತ್ತ ಅವುಗಳನ್ನು ನಾವು ಸ್ವಾಧೀನದಲ್ಲಿ, ಹತೋಟಿಯಲ್ಲಿ, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಇದು ಪವಿತ್ರಾತ್ಮನ ಗುಣ. ಪವಿತ್ರಾತ್ಮನು ನಮಗೆ ತಿಳಿಸುವಂತಹದ್ದು ಏನೆಂಬುದಾಗಿ ಹೇಳುವಾಗ ಆತನ ಒಂದು ಏನು ನಿಯಂತ್ರಣೆ, ಅದು ನಿಯಂತ್ರಣೆ ತಪ್ಪಿ ಹೋಗುವುದಿಲ್ಲ. ನಾಲಿಗೆ ಭಾಷೆ ತಪ್ಪಿ ಉಪಯೋಗಿಸಕ್ಕೆ ಹೋಗುವುದಿಲ್ಲ. ದಯಮಾಡಿ ನೋಡ್ರಿ, ಇಬ್ರಿಯ ಪತ್ರಕ್ಕೆ 12ನೇ ಅಧ್ಯಾಯ 14ರಿಂದ 16 ವಚನಗಳು. ಹೀಬ್ರೂಸ್ ಚಾಪ್ಟರ್ 12, 14 and 16. 14ರಿಂದ 15 ವಚನ ಓದಿ ಸಾಕು. 14, 15. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆಯಿಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಸಾಕು ಸಾಕು. ಎಲ್ಲರೊಂದಿಗೆ ಸಮಾಧಾನವಾಗಿರಿ. ಲೆಟ್ ವಾಟ್ ಮೇ ಹ್ಯಾಪನ್. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಅಗ್ರಿ ಟು ಡಿಸಗ್ರಿ. ಒಂದು ವೇಳೆ ಡಿಸಗ್ರಿನ ಓಕೆ, ಅದಕ್ಕೂ ಅಗ್ರಿ ಆಗಿ. ಈ ಸಮಾಧಾನ ಎಂಬುದು ದೇವರು ಕೊಡುವಂತಹದ್ದು. ಅದಕ್ಕೆ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಇದು ಲೋಕವು ಕೊಡುವಂತ ಶಾಂತಿ ಅಲ್ಲ. ಲೋಕವು ಕೊಡುವಂತ ಶಾಂತಿ ಅಂತದ್ದು ಶಾಂತವಾಗಿದ್ದಾಗ ಮಾತ್ರ ಅದು ಶಾಂತಿ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಕೊಡುವ ಶಾಂತಿ ಅಂತ ಅದು ನಮ್ಮಲ್ಲಿ ಅಶಾಂತಿ ಆಗುವ ಸ್ಥಿತಿ ಇದ್ರೂ ಶಾಂತಿ. ಇದು ಯಾರಿಗೆ ತಾನೇ ಸಾಧ್ಯ? ಒಬ್ಬ ನಿಜವಾದ ಬಿಲೀವರ್ಗೆ ಸಾಧ್ಯ, ಒಬ್ಬ ಮನಸ್ಸಾಂತರ ಹೊಂದಿರುವ ಬಿಲೀವರ್ಗೆ ಸಾಧ್ಯ. ಮತ್ತೆ ಮುಂದಕ್ಕೆ ಹೋಗೋಣ ನಾವು, ಸಮಯ ಕಾಲಾತೀತವಾಗ್ತಾ ಇದೆ. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನ. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಸಾಕು ವೇಟ್ ಮಾಡಿ. ಕನ್ನಡ ಭಾಷೆಯಲ್ಲಿ ಅಲ್ಲಿ ಗೌರವ ಎಂಬುದಾಗಿ ತರ್ಜುಮೆ ಮಾಡಲ್ಪಟ್ಟಿದೆ. ಆದರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವರ್ಷನ್ ಬೈಬಲ್ ನಲ್ಲಾಗ್ಲಿ, ಅಮೆರಿಕನ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್ ವರ್ಷನ್ ಬೈಬಲ್ ನಲ್ಲಾಗ್ಲಿ ಹೋಲಿನೆಸ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪರಿಶುದ್ಧತೆಯನ್ನ ಇಸ್ರಾಯೇಲ್ ಜನರ ಎದುರುಗಡೆಯಲ್ಲಿ ನೀನು ಕಾಪಾಡಲಿಲ್ಲ. ಮೋಶೆ ಆರೋನ್, ಅಲ್ಲಿನ ಕಾಂಟೆಕ್ಸ್ಟ್ ಹೇಳ್ತೀನಿ, ಅಲ್ಲಿನ ಸಂದರ್ಭ ಯಾವುದು? ಇಸ್ರಾಯೇಲ್ರಿಗೆ ಮಾರ್ಗಾಯಾಸ ಆಯ್ತು. ಅವರು ತುಂಬಾ ದಣಿದಿದ್ರು, ಬಳದಿದ್ರು. ಆವಾಗ್ಲೇನೆ ನಮ್ಮ ಬಿಲಿವರ್ಸ್ಗೆ ಬಹಳ ಆಕ್ರೋಶ ಆವೇಶಗಳು ಬರೋದು. ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಓಕೆ, ಬಟ್ ಎಲ್ಲ ಒಂದು ಕಡೆ ಮಿಸ್ ಆಯ್ತು ಅಂದಾಗ ಒಳಗಡೆಯಿಂದ ಉಕ್ಕಿ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿನೇ ನಾವು ದೇವರ ಪರಿಶುದ್ಧ ಕಾಪಾಡ್ಕೋಬೇಕು. ಮೋಶೆ ಆ ಸಮಯದಲ್ಲಿ ಏನ್ ಮಾಡಿದ್ರು? ಈ ಜನರು ನೀರು ಹೀಗೆ ಕೇಳ್ತಿದಾರಲ್ಲ ಎಂಬುದಾಗಿ ದೇವರು ಹೇಳಿದ್ದು, ನೀನು ಆ ಕಲ್ಲಿಗೆ ಮಾತನಾಡು, ಬೇರೊಂದು ಭಾಷೆಯಲ್ಲಿ ಮಾತನಾಡು, ಕನ್ನಡ ಭಾಷೆಯಲ್ಲಿ ಆಜ್ಞಾಪಿಸು ಎಂಬುದಾಗಿದೆ. ಮಾತನಾಡು ಎಂಬುದಾಗಿ ಹೇಳುವಾಗ ಅಥವಾ ಆಜ್ಞಾಪಿಸು ಅಂದಾಗ ಆ ಕೋಲನ್ನು ತಗೊಂಡು ಕೈ ಚಾಚಿದ. ಕರ್ತನಲ್ಲಿ ಪ್ರಿಯರೇ, ಜನರ ಭಾವೋದ್ವೇಗಗಳು, ಜನರ ಆಕ್ರೋಶಗಳು, ಜನರ ಆವೇಶಗಳು, ಜನರ ಎಮೋಷನ್ಸ್
ಎದುರುಗಡೆ ಬಂದಾಗ ಲೀಡರ್ಶಿಪ್ ಮಾಡೋರಿಗೆ, ನಾಯಕತ್ವ ತಗೊಂಡಿರೋರಿಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ನೆನೆಸ್ತೇನೆ, ದೇವ್ರ ಸನ್ನಿಧಿಯಲ್ಲಿ ಬಹಳ ನಾನು ಪ್ರಾರ್ಥನೆ ಮಾಡಿ, ನಾನು ಧರ್ಮೋಪದೇಶ ಕಾಂಡ ಓದೋ ಎಲ್ಲ ಕಣ್ಣೀರು ಹಾಕ್ತೇನೆ. ಎಷ್ಟು ಶ್ರಮೆ ಪಟ್ಟು ಇಸ್ರಾಯೇಲ್ ಜನಾಂಗವನ್ನ ಲಕ್ಷೋಪಲಕ್ಷ 6 ಲಕ್ಷ ಜನರು ಮಕ್ಕಳನ್ನು ಮತ್ತು ಕೆಲವು ಇವರನ್ನು ಬಿಟ್ಟು ಮಿಶ್ರಿತ ಜನಾಂಗ ಬೇರೆ ಅವ್ರು ನಡ್ಸ್ಕೊಂಡು ಹೋಗೋದ ಸುಲಭನ? ಆ ಒಂದು ಮಾತುಗ ಕರ್ತನಲ್ಲಿ ಪ್ರಿಯರೇ, ಅದು ಹಾಗಲ್ಲ. ದೇವರ ಮಾನದಂಡ ಏನಂದ್ರೆ ಆತನ ಪರಿಶುದ್ಧತೆಯನ್ನು ಕಾಪಾಡಬೇಕಾಗಿರುವ ಆ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಕನ್ಫ್ಯೂಷನ್ ಅಲ್ಲಿ ಎಲ್ಲಿಗೂ ಹೋದ ಮೋಶೆ? ಮೋಶ ಓದದ್ದು ಎಲ್ಲಿಗಂದ್ರೆ ವಿಮೋಚನೆ ಕಾಂಡ 14ನೇ ಅಧ್ಯಾಯ 16ನೇ ವಚನಕ್ಕೆ ಹೋದ. ಅಲ್ಲಿ ಹೇಳಿದ್ರು ಮೋಶೆಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ನೀನು ಚಾಚು ಅಂದಾಗ. ಪ್ರಾಯಶಃ ನಾನು ನೆನೆಸ್ತೇನೆ, ನೀರು ಅಂದಾಗ ಸಮುದ್ರವನ್ನೇ ಜ್ಞಾಪಿಸ್ಕೊಂಡಿರ್ಬೋದೇನೋ. ನೀರು ಅಂದಾಗ ಈ ಜನರಿಗೆ ಈ ನೀರು ಬೇಕಾ ಅಂತವ್ರ ಮೇಲೆ ಬೇಸರಗೊಂಡಿರ್ಬೋದೇನೋ. ಹಾಗಾಗಿ ಆಟೋಮೆಟಿಕ್ ಆಗಿ ಗಲಿಬಿಲಿ ಆಯ್ತು, ಕನ್ಫ್ಯೂಷನ್ ಬಂತು. ಕನ್ಫ್ಯೂಷನ್ ಬಂದಾಗ, ಭಾವೋದ್ರೇಕಿ ಆದಾಗ, ಉದ್ರೇಕಗಳು ಬಂದಾಗ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ಪರಿಶುದ್ಧನು ಎಂಬುದನ್ನು ನೆನಪು ಮಾಡಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ವಿವರಣೆ ತೆಗೆದುಕೊಂಡು ಬರ್ತಾ ಇರ್ತೇನೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದ ಬೋಧಿಸುವಾಗ್ಲೂ ಕೂಡ ನಮ್ಮ ಮಾತುಗಳು ಬಹಳ ಪ್ರಬುದ್ಧಮಾನವಾದ ಮತ್ತು ಫಾರ್ಮಲ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್, ಆ ಉಪಯೋಗಿಸುವಂತ ಭಾಷೆ ಆಡು ಭಾಷೆಯಲ್ಲಿ ಕೂಡ ಇರಬಾರದು. ಅದಕ್ಕೆ ಆದಂತ ಒಂದು ಪವಿತ್ರತೆ ಇದೆ, ಅದಕ್ಕೆ ಆದಂತ ಒಂದು ಪರಿಶುದ್ಧತೆ ಇದೆ. ಆತನ ಪರಿಶುದ್ಧತೆಗೆ ತಕ್ಕಂತೆ ನಮ್ಮ ವರ್ತನೆಯಲ್ಲಿ, ನಮ್ಮ ಜೀವಿತದಲ್ಲಿ ಅದನ್ನು ಅನುಸರಿಸ್ತಾ ಇರಬೇಕು. ಮೋಶೆ ಕನ್ಫ್ಯೂಸ್ ಆದ, ಹಾಗಾಗಿ ಮಾತಾಡಲು ಹೋಗಿ ಕೈಯಲ್ಲಿದೆಯಲ್ಲ ಕೋಲು ಅಂತ ಕೈ ಚಾಚಿದ, ಹೊಡೆದೇ ಬಿಟ್ಟ. ಪ್ರಿಯರೇ, ನಾನು ನೆನೆಸ್ತೇನೆ, ಕರ್ತನು ತನ್ನ ಪರಿಶುದ್ಧತೆ ಅಷ್ಟು ಜನ ಇಸ್ರಾಯೇಲರ ಮುಂದೆ ತಾನು ಕೊಟ್ಟಿರುವಂತ ಈ ಕೋಲು ಅಥವಾ ತಾನು ಕಳಿಸಿರುವಂತ ಈ ಮೋಶೆ ಇದನ್ನ ಹೀಗೆ ಮಾಡಿದ. ನಾನು ಈಗ ಇನ್ನೊಂದು ಸಂಗತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ದಯಮಾಡಿ ನೋಡ್ರಿ. ಅವಿಧೇಯತ್ವವೇ ಪಾಪವು ಎಂಬುದನ್ನ ಸೂಚಿಸುವಂತ ಮೊದಲನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 22-23 ವಚನಗಳನ್ನ ನೀವು ಆಮೇಲೆ ಧ್ಯಾನಿಸಿ ನೋಡಿ. ಅಲ್ಲಿ ಸೌಲನು ವಿಧೇಯನಾಗಲಿಲ್ಲ, ಯಜ್ಞಗಳೇನೋ ಅರ್ಪಿಸಿದ. ಆದರೆ ಸಮುವೇಲನು ಹೇಳಿದ, ಸೌಲನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಲೇಸು. ನೀವು ಕೊಡುವ ಆಫರಿಂಗ್ಕಿಂತ, ನಿಮ್ಮನ್ನು ಸಬ್ಮಿಟ್ ಮಾಡ್ಕೊಳ್ಳೋದಕ್ಕಿಂತ ಆತನ ಆಜ್ಞೆಗಳಿಗೆ ವಿಧೇಯರಾಗುವುದು ಲೇಸು. ಕರ್ತನಲ್ಲಿ ಪ್ರಿಯರೇ, ಫಿಲಡೆಲ್ಫಿಯಾ ಸಭೆಗೆ ತನ್ನನ್ನು ಪರಿಶುದ್ಧನೆಂಬುದಾಗಿ ಯಾಕೆ ತಿಳಿಸ್ಕೊಟ್ಟಿದ್ದಾನಂದ್ರೆ, ಆ ಸಭೆಯಲ್ಲಿ ಪರಿಶುದ್ಧತೆ ಇತ್ತು, ಈ ರೀತಿಯ ಪರಿಶುದ್ಧತೆ ಇತ್ತು. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಆತನ ಪರಿಶುದ್ಧತೆಗೆ ತಕ್ಕಂತೆ ನಮ್ಮ ಮಾತುಗಳಲ್ಲಿ, ನಮ್ಮ ಸಮಾಧಾನದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ವಿಧೇಯತೆಗೆ ತಕ್ಕಂತೆ ಪರಿಶುದ್ಧತೆಯನ್ನು ಕಾಪಾಡುವ ಪ್ರಯತ್ನವನ್ನು ಮಾಡುವುದಾದರೆ ಕರ್ತನ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ.